ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಸಂದಿರ್ಬೇಕಾದ್ರೆ ಸೈಕಲಲ್ಲೆಲ್ಲ ಕ್ಯಾಂಡಿ ಮಾರ್ಕೊಂಡು ಬರ್ತಿದ್ರಲ್ವಾ, ಅದರಲ್ಲಿ ಬೆಲ್ಲ ಕ್ಯಾಂಡಿ ನನ್ನ ಫೇವ್ರೆಟ್ ಕ್ಯಾಂಡಿ ಆಗಿತ್ತು. ಆ ಬೆಲ್ಲ ಕ್ಯಾಂಡಿನ ಮನೆಯಲ್ಲಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. 1 ಕಪ್ಪಷ್ಟು ಬೆಲ್ಲ, ಮತ್ತೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಮತ್ತೆ ಸ್ವಲ್ಪ ಶೇಮಿಗೆ, ಮತ್ತೆ ಸಾಗು ಅಥವಾ ಸಬ್ಬಕ್ಕಿ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ತಗೊಳ್ಬೋದು. ಮತ್ತೆ ಇದು 1 ಕಪ್ಪಷ್ಟು ಹಾಲು. ಇದನ್ನು ಬಿಸಿ ಮಾಡಿ ಆರಿಸಿ ತಣ್ಣಗೆ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ನಾನಿಲ್ಲಿ 2 ಕಪ್ಪಷ್ಟು ನೀರು ತಗೊಂಡಿದ್ದೇನೆ. ಅದಕ್ಕೆ 1 ಕಪ್ಪಷ್ಟು ಬೆಲ್ಲ ನಿಮಗೆ ಇಷ್ಟ ಬಂದಾಗೆ, ಜಾಸ್ತಿ ಸ್ವೀಟ್ ಬೇಕಾದ್ರೆ ಜಾಸ್ತಿ ಬೆಲ್ಲ ಹಾಕಬೇಕು, ಸ್ವಲ್ಪ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕು. ನಾನಿಲ್ಲಿ 4 ತುಂಡು ಹಾಕಿದ್ದೇನೆ, ಆಲ್ಮೋಸ್ಟ್ 1 ಕಪ್ಪಷ್ಟು ಬೆಲ್ಲ. ಇದನ್ನು ಹಾಕಿ ಇದು ಚೆನ್ನಾಗಿ ಕುದಿ ಬರಲಿ, ಬೆಲ್ಲ ಕರಗಬೇಕು ನೀರಲ್ಲಿ. ಹಾಗೆ ಇನ್ನೊಂದು ಬೌಲಲ್ಲಿ ನಾನು ಸ್ವಲ್ಪ ಸಾಬಕ್ಕಿ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೆ, ಅದನ್ನು ಇವಾಗ ಸ್ವಲ್ಪ ಬೇಯಿಸ್ತೇನೆ. ಇವಾಗ ಸಾಗು ಬೆಂದಿದೆ, ಅದನ್ನು ಇವಾಗ ನಾನು ಸೋಸ್ತಾ ಇದ್ದೇನೆ. ನೋಡಿ, ಹೀಗೆ ಬರಬೇಕು ಸಾಗು ಸೋಸಿ. ಇದು ಸ್ವಲ್ಪ ಜಾಸ್ತಿ ಬೆಂದಿದೆ ಕಾಣಬೇಕು. ಇಷ್ಟು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ, ಮತ್ತೆ ಸ್ವಲ್ಪ ಪೆಪ್ಪರ್, ಮತ್ತೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ. ಇದು ಚೆನ್ನಾಗಿ ಇವಾಗ ಕುದಿ ಬರಬೇಕು. ಅದು ತೆಂಗಿನಕಾಯಿ ಬೇಯಬೇಕು ಚೆನ್ನಾಗಿ ಅದರಲ್ಲಿ, ಆ ನೀರಲ್ಲಿ. ಈಗ ಬೆಂದಿದೆ, ಒಂದು ಆಲ್ಮೋಸ್ಟ್ 15 ಮಿನಿಟ್ಸ್ ನಾನು ಇದನ್ನು ಬೇಯಿಸಿದ್ದೇನೆ. ಇವಾಗ ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ಇದು ಬೆಲ್ಲದ ನೀರು ಫುಲ್ ತಣ್ಣಗಾಗಿದೆ, ಅದಕ್ಕೆ ತಣ್ಣಗಾದ ಹಾಲನ್ನು ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಈ ಸಾಗು ಈ ಮೋಲ್ಡಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ತೇನೆ. ಮತ್ತೆ ಸ್ವಲ್ಪ ಇದು ಸೇಮೆ, ನಾವು ಸೇಮೆ ಅಂತ ಕರೆಯೋದು ಇದನ್ನು. ಇದು ಆಪ್ಷನಲ್, ನಿಮಗೆ ಇಷ್ಟ ಆದರೆ ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಇವಾಗ ನಾವು ರೆಡಿ ಮಾಡಿಟ್ಟ ಈ ಮಿಕ್ಸನ್ನು ಮೋಲ್ಡ್ ಒಳಗಡೆ ಹಾಕ್ತಾ ಇದ್ದೇನೆ. ಇವಾಗ ನಾವು ರೆಡಿ ಮಾಡಿದ ಬೆಲ್ಲ ಕ್ಯಾಂಡಿ ಮಿಕ್ಸನ್ನು ಎಲ್ಲ ಮೋಲ್ಡಲ್ಲಿ ಹಾಕಿ ಆಗಿದೆ. ಇದನ್ನು ಇವಾಗ ನಾನು ಡೀಪ್ ಫ್ರೀಸರಲ್ಲಿ ಇಡ್ತೇನೆ. ಒಂದು 8 ಗಂಟೆ ಇಟ್ಟರೆ ಸಾಕು. ಓವರ್ ನೈಟ್ ಇಟ್ಟರೆ ಬೆಳಿಗ್ಗೆ ತಿನ್ಬೋದು. ನಾಳೆ ನಾನು ಇದು ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೇನೆ. ನಿನ್ನೆ ನಾವು ಬೆಲ್ಲ ಕ್ಯಾಂಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ, ಫ್ರೀಸರಲ್ಲಿ. ಇವಾಗ ಅದು ಗಟ್ಟಿಯಾಗಿದೆ. ನಾನು ಸ್ವಲ್ಪ ಹೊರಗಡೆ ಇಟ್ಟೆ, ಅದು ಸ್ವಲ್ಪ ಮೋಲ್ಡಿಂದ ಬಿಡಿಸ್ಲಿಕ್ಕೆ ಅಂತ ಹೇಳಿ. ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ, ಆಯ್ತಾ? ಇದು ಊರಲ್ಲಿ ಮುಂಚೆ ಸಿಕ್ತಿತ್ತಲ್ಲ, ಅದೇ ರೀತಿಯಾಗಿದೆ, ಸೇಮ್ ಟೇಸ್ಟ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಆಯ್ತಾ?